ವೀಕ್ಷಕರೇ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ JDS ಪಕ್ಷ ಸೋಲಾದರೂ ಕೂಡ ಮತ್ತೆ ಚನ್ನಪಟ್ಟಣ ಕ್ಷೇತ್ರದಿಂದನೇ ತಮ್ಮ ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಗಟ್ಟಿ ಮಾಡಬೇಕು ಅಂತೇಳಿ JDS ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಕ್ರಮವನ್ನು ವಹಿಸಿದ್ದಾರೆ. ಏನು ಕಳೆದ ಒಂದೆರಡು ತಿಂಗಳಿಂದ ತಮ್ಮ ಕಾರ್ಯಕರ್ತರು ತಮ್ಮ ಮುಖಂಡರ ಮನೆಗಳಿಗೆ ಭೇಟಿಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಶುಭ ಸಮಾರಂಭ ಇರ್ಬೋದು, ಯಾವುದೇ ಒಂದು ಸಾವಾಗಿರ್ಬೋದು, ಇನ್ನಿತರೆ ಕಾರ್ಯಕ್ರಮಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ತಮಗೆ ಮತ ಕೊಟ್ಟಂಥ ಕಾರ್ಯಕರ್ತರು ಮುಖಂಡರ ನೆರವಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಏನು ಇವತ್ತು ನ್ಯೂಸ್ 18 ಜೊತೆಗೆ ಮಾತನಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. JDS ಪಕ್ಷದ ವತಿಯಿಂದ ಚನ್ನಪಟ್ಟಣ ಕ್ಷೇತ್ರಕ್ಕೆ ಓರ್ವ ನಿವೃತ್ತ KS ಅಧಿಕಾರಿಯನ್ನು ನೇಮಕ ಮಾಡುವ ಮೂಲಕ JDS ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಅನುಕೂಲ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಕ್ರಮವನ್ನು ವಹಿಸಿದ್ದಾರೆ. ಅಂದರೆ ಏನೀಗ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆದರೆ ತಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಯಾವುದಾದ್ರೂ ಒಂದು ಕೆಲಸಗಳು ಸರ್ಕಾರದ ಮಟ್ಟದಲ್ಲಿ ಆಗಬೇಕು ಅಂದಾಗ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಓರ್ವ ನಿವೃತ್ತ KS ಅಧಿಕಾರಿಯನ್ನು JDS ಪಕ್ಷದ ವತಿಯಿಂದ ನೇಮಕ ಮಾಡುವ ಮೂಲಕ ತಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಅನುಕೂಲ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ವಹಿಸಿದ್ದಾರೆ. ML ರಮೇಶ್ ಎನ್ನುವಂಥವರು ಆ ನಿವೃತ್ತ KS ಅಧಿಕಾರಿ ಅವರನ್ನು ನೇಮಕವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಮುಂದಿನ 1 ತಿಂಗಳ ಒಳಗಾಗಿ ಚನ್ನಪಟ್ಟಣದಲ್ಲಿ ಮತ್ತೆ NDA ಕಚೇರಿ ಕೂಡ ಓಪನ್ ಮಾಡಲಾಗುತ್ತೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ರಿಟೈರ್ಡು KS ಆಫೀಸರು ಇವತ್ತು ನೇಮಕ ಆಗಿದ್ದಾರೆ. ಇಂದಿನಿಂದ ನಮ್ಮ ಜೊತೆಯಲ್ಲಿ ಈಗಾಗಲೇ ಅವರು ಕೂಡ ನಮ್ಮ ಪಕ್ಷದ ಮುಖಂಡರುಗಳ ಒಂದು ಸಂಪರ್ಕಕ್ಕೆ ನಮ್ಮ ಜೊತೆಯಲ್ಲೇ ಇವತ್ತು ಕೂಡ ಈ ಒಂದು ಚನ್ನಪಟ್ಟಣ ತಾಲೂಕಿನ ಪಂಚಾಯತಿ ವ್ಯಾಪ್ತಿಯ ಒಂದು ಟೂರ್ಗಳೇನಿತ್ತು ಇವತ್ತು ಮದುವೆಗಳು ಹಾಗೂ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಅವರಿಗೆ ಈಗಾಗಲೇ ನಮ್ಮ ಸ್ಥಳೀಯ ಮುಖಂಡರುಗಳ ಒಂದು ಪರಿಚಯನ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಇವತ್ತು ಟೌನ್ ಭಾಗದಲ್ಲಿ ಏನೊಂದು ಪಕ್ಷದ ಕಚೇರಿ NDA ಕಚೇರಿ ಅಂತಕ್ಕಂಥದ್ದನ್ನ ನಾವೇನು ಒಂದು ಹೆಸರು ಕೊಟ್ಟಿದ್ವು ಚುನಾವಣೆ ಸಂದರ್ಭದಲ್ಲಿ, ಅದೇ ಕಚೇರಿಯನ್ನು ಇವತ್ತು ಮತ್ತೆ ಓಪನ್ ಮಾಡ್ತಕ್ಕಂಥ ಒಂದು ಕೆಲಸ ಅತಿ ಶೀಘ್ರದಲ್ಲೇ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಆಫೀಸ್ನಲ್ಲಿ ಕೆಲವೊಂದಷ್ಟು ಕಾಮಗಾರಿಗಳಾಗಬೇಕಾಗಿದೆ. ಇವೆಲ್ಲವೂ ಕೂಡ ಈಗ ಚಾಲನೆ ಕೊಡ್ತಾ ಇದ್ದೀವಿ. ಬಹುಶಃ ಇನ್ನೊಂದು 10-15 ದಿನದಲ್ಲಿ ನಮ್ಮ ಕಚೇರಿ ಕೂಡ ಚನ್ನಪಟ್ಟಣ ತಾಲೂಕಿನಲ್ಲಿ ಅತಿ ಶೀಘ್ರದಲ್ಲೇ, ಈಗಾಗಲೇ ಮೇ 25ನೇ ತಾರೀಕು ಬಮೂಲ್ ಚುನಾವಣೆ ನಡೀತಕ್ಕಂಥದ್ದಕ್ಕೆ ಈಗಾಗಲೇ ಸಮಯ ನಿಗದಿಯಾಗಿದೆ, ಡೇಟ್ ಅನೌನ್ಸ್ ಆಗಿದೆ ಅಧಿಕೃತವಾಗಿ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಿನ್ನೆ ದಿನ ಬಿಡದಿಯ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರಾಮನಗರಕ್ಕೆ ಸೇರ್ತಕ್ಕಂಥ ಬಿಡದಿ ಹೋಬಳಿಯಿಂದ ಹಲವಾರು ಜನ ಇವತ್ತು ನಮ್ಮ ಡೈರಿಗೆ ಸಂಬಂಧಪಟ್ಟಂಥ ಪ್ರಮುಖರೆಲ್ಲ ಬಂದಿದ್ದರು, ಭೇಟಿ ಮಾಡಿದ್ದೇವೆ. ಜೊತೆಯಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲೂ ಕೂಡ ಎಲ್ಲ ರೀತಿ ನಾವು ಡೈರಿಯನ್ನು ನಮ್ಮ ಹತೋಟಿಗೆ ತಗೊಳ್ತಕ್ಕಂಥದ್ದಕ್ಕೆ ಎಲ್ಲರ ವಿಶ್ವಾಸ ಪಡಿತಕ್ಕಂಥ ಕೆಲಸ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಏನು ಈ ಹಿಂದೆ ಚನ್ನಪಟ್ಟಣದಲ್ಲಿ ಚುನಾವಣಾ ಪೂರ್ವದಲ್ಲಿ NDA ಕಚೇರಿಯನ್ನು ತೆರೆಯಲಾಗಿತ್ತು. ತದನಂತರ ಆ ಒಂದು ಕಟ್ಟಡದ ರಿನೋವೇಷನ್ ಕಾರ್ಯ ನಡೀತಾ ಇರುವಂಥ ಹಿನ್ನೆಲೆ ಈಗ ಮತ್ತೆ ಏನು ಹಳೆಯ ಕಚೇರಿ ಏನಿತ್ತು ಅದೇ ಒಂದು ಕಟ್ಟಡದಲ್ಲಿ ನೂತನ NDA ಕಚೇರಿಯನ್ನು ತೆರೆಯಲಾಗುತ್ತೆ ಮುಂದಿನ 1 ತಿಂಗಳ ಒಳಗಾಗಿ ಎನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಹಾಗೆ ಏನು ಮೇ ತಿಂಗಳಲ್ಲಿ ಘೋಷಣೆಯಾಗಿದೆ ಬಮೂಲ್ ಚುನಾವಣೆ, ಆ ಚುನಾವಣೆಗೂ ಕೂಡ ನಾವು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಎನ್ನುವಂಥ ಮಾಹಿತಿಯನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಯಾಕಂದರೆ ಏನು ಚುನಾವಣೆಯಲ್ಲಿ ಸೋತರೂ ಕೂಡ ಚುನಾವಣೆಗೆ ಏನು ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಇನ್ನು 3 ವರ್ಷಗಳಷ್ಟೇ ಬಾಕಿ ಇದೆ. ಆದರೆ ನಾವು ಚುನಾವಣಾ ಸಂದರ್ಭದಲ್ಲಿ ಬಂದು ಮತದಾರರನ್ನು ಭೇಟಿಯಾದರೆ
ಅದು ಪ್ರಯೋಜನಕ್ಕೆ ಬರಲ್ಲ ಎಂಬ ವಿಚಾರವನ್ನು ಈಗ JDSನ ನಾಯಕರುಗಳು ಅರ್ಥ ಮಾಡಿಕೊಂಡಂತಾಗಿದೆ ಎನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಏನು ಚುನಾವಣೆಯಲ್ಲಿ ಸೋತರೂ ಕೂಡ ಈ ಬಾರಿ ಏನು 3.5 ವರ್ಷ ಇದ್ದರೂ ಕೂಡ ನಾವು ಈಗಿನಿಂದನೇ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಂಘಟನೆಯನ್ನು ಮಾಡಬೇಕು. ಜೊತೆಗೆ ತಮಗೆ ಮತ ಕೊಟ್ಟಂಥ ಕಾರ್ಯಕರ್ತರು ಮುಖಂಡರನ್ನು ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲ ಆಗಬಹುದು ಎನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಎಲ್ಲ ಕ್ರಮಗಳು JDS ಪಕ್ಷಕ್ಕೆ ಯಾವ ರೀತಿಯಾದಂಥ ಸಕಾರಾತ್ಮಕವಾಗಿ ಅನುಕೂಲ ಆಗ್ತದೆ ಎಂಬುದನ್ನು ಕಾಲವೇ ಉತ್ತರಿಸಬೇಕಿದೆ.